ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರವಿ ಅರಸ್ ವ್ಲಾಗ್. ನಾನಿವತ್ತಿರೋದು ಜಯಮಹಲ್ ಪ್ಯಾಲೇಸ್ ಹೋಟೆಲ್ ಹತ್ತಿರ. ಹಾಗೆ ನೀವು ನೋಡ್ತಾ ಇರೋದು ಪೆಟ್ ಫೆಡ್. ಸೊ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇವ್ರ ಹೆಸರು ಅದ್ವಿತಿ ಆ್ಯಂಡ್ ಅಶ್ವಿತಿ ಶೆಟ್ಟಿ ಅಂತ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಈ ಮೂವಿಲಿ ನೀವು ಇವರಿಬ್ಬರನ್ನ ಕಾಣ್ಬೋದು. ಮಕ್ಕಳನ್ನ ಈ ಥರ ಟ್ರಾಲಿಯಲ್ಲಿ ಕೂರಿಸ್ಕೊಂಬರೋದನ್ನ ನೋಡಿದ್ದೀರಾ. ಆದರೆ ನಾಯಿ ಮರಿಗಳಿಗೂ ಇದೇ ಥರ ಟ್ರಾಲಿಗಳನ್ನ ಮಾಡಿದ್ದಾರೆ. ನಿಮ್ಮ ನಾಯಿನ ಈ ಥರ ಟ್ರಾಲಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೋದು, ಅದು ಫ್ರೀ ಆಗಿ. ಫೋಟೋಶೂಟ್ ಮಾಡೋದಕ್ಕೆ ಅಂತಲೇ ಅಲ್ಲಲ್ಲೇ ಫೋಟೋ ಬೂತ್ಗಳನ್ನ ಮಾಡಿಟ್ಟಿದ್ದಾರೆ. ಸೊ ಅಲ್ಲಿ ನಿಮ್ಮ ಪೆಟ್ ಜೊತೆ ಫೋಟೋ ಕೂಡ ತೆಗೆಸ್ಕೋಬೋದು. ಈ ನಾಯಿ ನೋಡಿ, ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿದೆ ಅಲ್ಲ. ಇದು ಬ್ರೀಡ್ ಬಂದು ಪೂಡಲ್ ಅಂತ. ಫೋಟೋಶೂಟ್ ಮಾಡೋಕ್ಕೆ ಅಂತ ಕೊನೆಗೆ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡಬೇಕು. ಹಾಗೆ ಮುಂದೆ ಹೋಗ್ತಾ ನನಗೆ ಕನ್ನಡ ಸಿನಿಮಾ ನಟ ಒಬ್ಬರು ಸಿಗ್ತಾರೆ, ವಿನಯ್ ಜೋಶಿ ಅಂತ. ಸೂಪರ್ ಹಿಟ್ ಚಲನಚಿತ್ರ ಅಮೃತವರ್ಷಿಣಿ ಮತ್ತು ನಮ್ಮೂರ ಮಂದಾರ ಹೂವೆ ಎಂಬ ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸ್ಕೊಂಡಿರ್ತಾರೆ ಇವರು. ನೀವೆಲ್ಲ ನೋಡಿರ್ತೀರ. ನೀವು ಇವಾಗ ನೋಡ್ತಾ ಇರೋದು ಅವರೇ ನನ್ನ ಶೂಟ್ ಮಾಡಿರೋಂಥ ವಿಡಿಯೋ. ಸ್ಟಾರ್ ಆದರೂ ಕೂಡ ನನ್ನ ಜೊತೆ ತುಂಬ ಆತ್ಮೀಯತೆಯಿಂದ ಮಾತಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರು. ನಮಸ್ಕಾರ. ಬೆಂಗಳೂರಿನ ಪೆಟ್ ಫೆಸ್ಟಿವಲ್ ಪೆಟ್ ಫೆಡ್ನಲ್ಲಿದ್ದೀವಿ. ಆ್ಯಂಡ್ ನನ್ನ ಜೊತೆಗೆ ರವಿ ಅರಸ್ ಅವರಿದ್ದಾರೆ. ಅವರ ಈ ಒಂದು ಪ್ರಯತ್ನ ನೋಡಿ ಭಾಳ ಖುಷಿ ಆಯಿತು ನನಗೆ. ಜೊತೆಗೆ ಈ ಒಂದು ಪ್ರಾಣಿಗಳ ಹಬ್ಬಕ್ಕೆ ನಾನು, ನನ್ನ ವೈಫು, ನನ್ನ ನಾಯಿ ಎಲ್ಲರೂ ಬಂದಿದ್ದೀವಿ. ಇಲ್ಲಿ ನೂರಾರು ಜನ ನಾಯಿಗಳು ಮತ್ತು ಪ್ರಾಣಿ ಪ್ರಿಯರಿದ್ದಾರೆ. ಅದನ್ನು ನೋಡಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಬಟ್ ಇನ್ನೂ ಖುಷಿಯಾಗಿದೆ ಏನಂದರೆ ರವಿಯವರು ಒಂದು ವೀಲ್ ಚೇರ್ನಲ್ಲಿ ಕೂತು ಬ್ಲಾಗ್ ಮಾಡೋದು ನೋಡಿ ನನಗೆ ಇನ್ನೂ ಹೆಚ್ಚು ಹುಮ್ಮಸ್ಸು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಮನಸ್ಸು ಬರ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಲ್ ದ ಬೆಸ್ಟ್ ರವಿ ಅರಸ್. ಸೊ ವಿನಯ್ ಜೋಶಿ ದಂಪತಿಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಮುಂದೆ ಬರ್ತಿದ್ದ ಹಾಗೆ ಇಲ್ಲೊಂದು ಟೆಂಪರರಿ ಟ್ಯಾಟೋ ಹಾಕ್ತಾಯಿದ್ರು. ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡವ್ರಿಗೆ ಫ್ರೀಯಾಗಿ DSLR ಕ್ಯಾಮ್ರಲ್ಲಿ ಒಂದು ಫೋಟೋ ಹಿಡಿದು ಕೊಡ್ತಾರೆ.
ಇಲ್ಲಿ ಬರೋ ನಾಯಿಗಳಿಗೂ ಸುಸ್ತಾದಾಗ ನೀರು ಕುಡಿಲಿ ಅಂತ ಬಿಸ್ಲರಿ ವಾಟರ್ನ ವ್ಯವಸ್ಥೆ ಮಾಡಿದೆ. ಪಾವ್ ಪ್ರಿಂಟ್ಸ್ ಇದೇನಪ್ಪ ಅಂದರೆ ನಿಮ್ಮ ಪ್ರೀತಿ ಪಾತ್ರರು, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅಥವಾ ನಿಮ್ಮ ಪೆಟ್ ಆಗಿರಲಿ, ಅವರ ಕೈ ಜೊತೆ ನಿಮ್ಮ ಕೈ ಸೇರಿಸ್ಕೊಂಡು ಒಂದು ಮೋಲ್ಡ್ ಹಾಕಿ ಅದನ್ನು ಡಿಸೈನ್ ಮಾಡಿ ಕೊಡ್ತಾರೆ. ಇದನ್ನು ಮೋಲ್ಡಿಂಗ್ ಮೆಮೊರೀಸ್ ಅಂತ ಹೇಳ್ತಾರೆ. ಇವರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೀಫರ್ ಈ ಬ್ರ್ಯಾಂಡ್ ನೀವೆಲ್ಲರೂ ಕೇಳೇ ಇರ್ತೀರ. ಈ ಬ್ರ್ಯಾಂಡಲ್ಲಿ ಎಲ್ಲ ರೀತಿಯ ನಾಯಿ ಮತ್ತು ಬೆಕ್ಕುಗಳಿಗೆ ಬೇಕಾದ ಫುಡ್ ಸಪ್ಲಿಮೆಂಟ್ಸ್, ಶ್ಯಾಂಪೂ, ಟಿಕ್ಸ್ ಕಂಟ್ರೋಲ್ಗೆ ಮೆಡಿಸಿನ್ಸು ಸಿಗುತ್ತೆ. ಹಾಗೆ ಈ ಬ್ರ್ಯಾಂಡ್ ನಿಮ್ಮ ಎಲ್ಲ ಪೆಟ್ ಸ್ಟೋರಲ್ಲೂ ಅವೈಲೇಬಲ್ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಬ್ರ್ಯಾಂಡ್ ಬಂದು ಮಂಚ್ ಮೇಟ್ಸ್ ಅಂತ 5 ವೆರೈಟಿ ಪ್ರಾಡಕ್ಟ್ಸ್ ಮಾಡಿದ್ದಾರೆ. ಸ್ಪೆಷಾಲಿಟಿ ಏನಂದರೆ 18 ತಿಂಗಳು 18 ಮಂತ್ಸ್ ನೀವು ಆಚೆ ಹಂಗೆ ಇಟ್ಕೊಂಡು ಯು ಡೋಂಟ್ ಹ್ಯಾವ್ ಟು ರೆಫ್ರಿಜರೇಟ್ ಇಟ್, ಯು ಡೋಂಟ್ ಹ್ಯಾವ್ ಟು ಫ್ರೀಸ್ ಇಟ್, ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. 18 months you can store it outside. The reason being the retard packaging. Retard packaging is something that is used by NASA to send food for the astronauts. Space ಅಲ್ಲಿ ಹೋಗಕ್ಕೆ ಅವರು ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಫುಡ್ ತಿನ್ನೋಕೆ retard packaging ಅಂತ ಮಾಡಿ ಓಪನ್ ಮಾಡಿದ್ಮೇಲೆ ತಿಂತಾರೆ. So that is how we are able to close this gap of where no preservatives used and more shelf life. All homemade. When we mention chicken ಅಂದರೆ ನಾವು ಇದು ಕಾಲು, ಲಿವರ್ದು ಅದೆಲ್ಲ ಏನೂ ಹಾಕಲ್ಲ, ಪ್ಯೂರ್ ಚಿಕನ್ ಹಾಕಿನೇ ಮಾಡೋದು. ಇದು ಎಷ್ಟು ಈಸಿ ಅಂದರೆ ನೀವು ಯಾರು ಬೇಕಂದ್ರೂ ನೀವು ತಿನ್ನು ತೋರಿಸಿದ್ರೆ ನಾನು ಓಪನ್ ಮಾಡಬೇಕಂದ್ರೆ ತಿನ್ನು ತೋರಿಸ್ತೀನಿ. ಇಟ್ ಇಸ್ ಸೋ ಹ್ಯೂಮನ್ ಫ್ರೆಂಡ್ಲಿ ಫುಡ್ ದಟ್ ವಿ ಹ್ಯಾವ್ ಮೇಡ್. ಥ್ಯಾಂಕ್ ಯು. ಹೀಗೆ ಹಲವಾರು ಫುಡ್ ಪ್ರಾಡಕ್ಟ್ ನೀವು ಇಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೀವು ಇಂತಹ ಪೆಟ್ ಫೆಸ್ಟಿವಲ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಫ್ರೆಂಡ್ಸ್, ಸುಮಾರು ಜನ ಪೆಟ್ ಪೇರೆಂಟ್ಸ್ಗೆ ಕಾಡುವಂಥ ಮೇಯ್ನ್ ಪ್ರಾಬ್ಲಮ್ ಅಂದರೆ ಪೆಟ್ ಜೊತೆ ಟ್ರಾವೆಲ್ ಮಾಡೋದು. ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಥವಾ ಕೊನೆಯ ಪಕ್ಷ ನಿಮ್ಮ ಪೆಟ್ನ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗಬೇಕು ಅಂದ್ರೂ ಒಂದು ಆಟೋನೂ ಸಿಗೋದಿಲ್ಲ ಅಥವಾ ಯಾವ ಕ್ಯಾಬಲ್ಲೂ ನಿಮ್ಮ ಪೆಟ್ನ ಕ್ಯಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇವಾಗ ಈ ಚಿಂತೆನೇ ಇಲ್ಲ. ರ್ಯಾಪಿಡೋ ಆಟೋ ಪೆಟ್ ಸರ್ವಿಸ್, ರ್ಯಾಪಿಡೋ ಆಟೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೇಮ್ ಓಲಾ ಊಬರ್ ಥರನೇ ನೀವು ನಿಮ್ಮ ಡೆಸ್ಟಿನೇಷನ್ ಜೊತೆಗೆ ನೀವು ಪೆಟ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಮುಂದೆ ಆಟೋ ರೆಡಿಯಾಗಿ ನಿಂತಿರುತ್ತೆ. ಪೆಟ್ ಇನ್ಸ್ಟೆಂಟ್ ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಈ ಡಿವೈಸಿಂದ ನಿಮ್ಮ ಪೆಟ್ನ ಹಾರ್ಟ್ ರೇಟ್, ಟೆಂಪರೇಚರ್, ಲಂಗ್ಸ್ ಆಸ್ಕಲ್ಟೇಷನ್, ಸ್ಟಮಕ್ ಆಸ್ಕಲ್ಟೇಷನ್ನ ನೀವು ಚೆಕ್ ಮಾಡಬಹುದು. ಉದಾಹರಣೆಗೆ ಡಾಕ್ಟರ್ ಸ್ಟೆಥೋಸ್ಕೋಪ್ ಇಟ್ಟು ಚೆಕ್ ಮಾಡ್ತಾರಲ್ಲ ಅದೇ ರೀತಿ. ಮತ್ತು ಯೂರಿನ್ ಚೆಕಪ್ ಕೂಡ ಇದರಲ್ಲಿ ಮಾಡ್ಕೋಬಹುದು. ಇದರಲ್ಲಿ ಬರೋ ರಿಪೋರ್ಟ್ ಡೇಟಾನ ಇದರ ಆ್ಯಪ್ ಮುಖಾಂತರ ಕ್ಲೌಡಲ್ಲಿ ಕೂಡ ನೀವು ಸೇವ್ ಮಾಡ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ petinstant.comಗೆ ವಿಸಿಟ್ ಮಾಡಿ. ಪೆಟ್ ಫೆಸ್ಟಿವಲ್ ಅಂದಮೇಲೆ ಪೆಟ್ ಶೋ ಮಾಡದೇ ಇದ್ದರೆ ಹೇಗೆ ಹೇಳಿ? ಅದಕ್ಕೆ ಅಂತಲೇ ತುಂಬ ಪೆಟ್ಗಳು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇತ್ತು. Tell me when you're ready. 1, 2, 3, let's go, Danzo. Call, keep calling. Keep going, keep going. Keep going. Oh, that is just so sweet. She's brought you. ಅದರಲ್ಲೂ ಒಂದು ಪೆಟ್ಟಿಗೆ 2 ಕಾಲಿಗೆ ಆಕ್ಸಿಡೆಂಟ್ ಆಗಿ ಏಟಾಗಿದ್ರೂ ನೋಡಿ ಹೇಗೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ. ರಿಯಲಿ ಇಟ್ಸ್ ಗ್ರೇಟ್.
ಈಗಂತೂ ಸುಮಾರು NGOಗಳನ್ನ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರ. ಅದೇ ಥರ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿರೋ ಒಂದು NGO ಇದೆ. ಅದೇ ಲೈಫ್ ಸೈನ್ಸ್ ಎಜುಕೇಷನ್ ಟ್ರಸ್ಟ್. ಇದರ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ವಿಸಿಟ್ ಮಾಡಿ. ಮನೆಯಲ್ಲಿ ಬೆಕ್ಕು ನಾಯಿಗಳಿದೆ ಅಂದರೆ ಅದ್ರ ಕೂದಲು ಮ್ಯಾಟ್ ಮೇಲೆ, ಸೋಫಾ ಮೇಲೆ ಕಚ್ಕೊಳ್ಳೋದು ಒಂದು ಕಾಮನ್ ಪ್ರಾಬ್ಲಮ್. ಅದಕ್ಕೆ ಅಂತಲೇ ಡಿಸೈನ್ ಆಗಿ ಬಂದಿದೆ ಬಾಷ್ ಕಂಪನಿಯ ವ್ಯಾಕ್ಯೂಮ್ ಕ್ಲೀನರ್. ಟೀಶರ್ಟ್ಸು, ಜಾಕೆಟ್ಸು, ಸ್ವೆಟರ್ಸು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ನೀವು ಪ್ರೀತಿಯಿಂದ ಸಾಕಿರೋ ನಾಯಿಗೂ ಕೂಡ ಬಟ್ಟೆ ಕೊಡಿಸ್ಬೋದು ನೋಡಿ. ಪೆಟ್ ಸಾಕಿರೋ ಎಲ್ಲರಿಗೂ ಇವರ ಪರಿಚಯ ಇದ್ದೇ ಇರುತ್ತೆ. ಎಸ್, ಅವರೇ ದಿ ಡಾಗ್ ಗುರು ಅಮೃತ್ ಶ್ರೀಧರ ಹಿರಣ್ಯ. ಇವರು ಫೇಮಸ್ ಪೆಟ್ ಟ್ರೈನರ್. ಎಲ್ಲಿವರೆಗೂ ಅಂದರೆ ಸೆಲೆಬ್ರಿಟೀಸಿಂದ ಹಿಡಿದು ಆರ್ಮಿ ಫೋರ್ಸ್ವರೆಗೂ ಡಾಗ್ಗಳನ್ನ ಇವರೇ ಟ್ರೈನ್ ಮಾಡೋದು. ಹಾಗೆ ಇವತ್ತು ಈ ಪೆಟ್ ಶೋ ಕಾಂಪಿಟೇಷನ್ಗೆ
ಜಡ್ಜ್ ಆಗಿ ಬಂದಿದ್ದಾರೆ. Harness, like the gentleman mentioned, it's on, what's his name? Joey from morning. So till today morning he didn't have something that's covering his chest, or he's not very comfortable or used to something. Primarily they're in a place which is not theirs. ಆ ಒಂದು ಆ ಎರಡು ಆ ಮೂರು ಸೊ ಫ್ರೆಂಡ್ಸ್, ಹೇಗಿತ್ತು ಪೆಟ್ ಫೆಸ್ಟಿವಲ್? ಸೊ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.